ಸೀತಾರಾಮ ಸೀರಿಯಲ್ ವೀಕ್ಷಕರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಈಗ ರಾಮ್ ಅವರ ಮನೆಯಲ್ಲಿ ಪೂಜೆ ನಡೀತಾ ಇದೆ. ಎಲ್ಲರೂ ಸಹ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಪೂಜೆಗೆ ರಾಮ್ನೇ ಇಲ್ಲ. ಬಿಸ್ನೆಸ್ ಕಾರಣದಿಂದಾಗಿ ಭಾರ್ಗವಿ ಅವರು ಪ್ಲ್ಯಾನ್ ಮಾಡಿಬಿಟ್ಟು ರಾಮನ್ನ ಹಾಗೆ ಚಾಂದಿನಿಯನ್ನು ಜೊತೆ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಪೂಜೆ ಎಲ್ಲ ಮುಗಿದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸೂರಿ ತಾತ ಅವರು ಹೇಳ್ತಾರೆ, ಈ ಪೂಜೆ ಇನ್ನೂ ಚೆನ್ನಾಗಿ ನಡೀತು, ಆದರೆ ಈ ಪೂಜೆಗೆ ರಾಮ್ ಸಹ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ತುಂಬ ಅಂತ ಹೇಳ್ತಾರೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೇ ಭಾರ್ಗವಿ ಅವರ ಫೋನಿಗೆ ಒಂದು ಕಾಲ್ ಬರುತ್ತೆ. ಆಗ ಭಾರ್ಗವಿಯವರು ಯೋಚನೆ ಮಾಡ್ಕೊತಾನೆ ಹೋಗ್ತಾ ಇರ್ತಾರೆ, ಯಾರಿರ್ಬೋದು ಅಂತ ಹೇಳಿಬಿಟ್ಟು. ಆಗ ಫೋನನ್ನು ರಿಸೀವ್ ಮಾಡ್ತಾರೆ. ಆಗ ಆ ಕಡೆಯಿಂದ ಮಾತಾಡೋರು ಹೇಳ್ತಾರೆ, ಇಲ್ಲಿ ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗಿದೆ, ಅದು ನಿಮ್ಮ ರಾಮು ಅಂತಲೇ ಅನ್ನಿಸ್ತಾ ಇದೆ, ಒಂದ್ಸಲ ಬಂದು ಚೆಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇದನ್ನು ಕೇಳಿಬಿಟ್ಟು ಭಾರ್ಗವಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು? ಯಾವುದೋ ಕಾರ್ ಆಕ್ಸಿಡೆಂಟ್ ಆದರೆ ಅದು ನಮ್ಮ ರಾಮ್ದೇ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಸೂರಿ ತಾತ ಅವರು ಹಾಗೆ ಮನೆಯವರು ಎಲ್ಲರೂ ಸಹ ಗಾಬರಿಯಾಗಿರ್ತಾರೆ. ಏನಾಯ್ತಮ್ಮ ಅಂತ ಭಾರ್ಗವಿಯವ್ರನ್ನ ಕೇಳ್ತಾರೆ ಸೂರಿ ತಾತ ಅವರು. ಆಗ ಭಾರ್ಗವಿಯವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತೆ ಆ ಕಡೆಯಿಂದ ವ್ಯಕ್ತಿ ಏನೋ ಹೇಳ್ತಾ ಇರ್ತಾರೆ. ಆಗ ಭಾರ್ಗವಿಯವರು ಕೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಮತ್ತೆ ತುಂಬ ಬೇಸರದಿಂದನೇ ನಾಟಕ ಮಾಡಿಕೊಂಡು ಬರ್ತಾರೆ ಎಲ್ಲರ ಮುಂದೆನೂ ಸಹ. ಮನೆಯವರೆಲ್ಲರೂ ಸಹ ತುಂಬ ಗಾಬರಿಯಿಂದನೇ ಇರ್ತಾರೆ. ಮತ್ತೆ ಇಲ್ಲಿ ಸೂರಿ ತಾತ ಅವರು ಭಾರ್ಗವಿಯವ್ರನ್ನ ಕೇಳ್ತಾರೆ, ಏನಾಯಿತು ಅಂತ ಹೇಳಮ್ಮ, ಏನದು, ಯಾರು ಫೋನು ಅಂತ. ಆಗ ಭಾರ್ಗವಿಯವರು ಅದು ನಮ್ಮ ರಾಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಸೂರಿ ತಾತೆಗೆ ತುಂಬಾ ಬಿಗ್ ಶಾಕ್ ಆಗುತ್ತೆ. ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಶಾಕ್ ಆಗುತ್ತೆ. ಹಾಗೆ ತುಂಬ ಗಾಬರಿ ಸಹ ಆಗುತ್ತೆ. ಮತ್ತೆ ಇಲ್ಲಿ ಸೂರಿ ತಾತ ಅವರು ನಮ್ಮ ರಾಮ್ಗೆ ಆಕ್ಸಿಡೆಂಟಾ ಅಂತ ಹೇಳಿಬಿಟ್ಟು ತುಂಬ ಶಾಕ್ ಆಗ್ತಾರೆ. ಇದನ್ನೆಲ್ಲ ನೋಡಿದಂತಹ ಮನೆಯವ್ರಿಗೂ ಸಹ ಗಾಬರಿ ಆಯ್ತು. ಅಪ್ಪ ಏನಾಯಿತು ಅಂತ ಎಲ್ಲರೂ ಸಹ ಸೂರಿ ತಾತನ್ನ ಕೇಳ್ತಾ ಇರ್ತಾರೆ. ಮತ್ತೆ ರಾಮ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಸೀತಾಗೂ ಸಹ ಮೆಸೇಜ್ ಹೋಗುತ್ತೆ. ಈ ಮೆಸೇಜನ್ನು ನೋಡಿದಂತಹ ಸೀತಾಗೆ ತುಂಬಾ ಗಾಬರಿ ಆಗುತ್ತೆ. ಒಂದು ಹುಡುಗಿಯಿಂದಾನೇ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಸೀತಾಗೆ ಗೊತ್ತಾಗುತ್ತೆ. ಹಾಗಾದರೆ ಆ ಹುಡುಗಿ ಯಾರು? ರಾಮ್ ಜೊತೆ ಹೋಗಿದ್ದಿದ್ದು ಚಾಂದಿನಿನೇ ಏನಾದರೂ ರಾಮ್ಗೆ ಆಕ್ಸಿಡೆಂಟ್ ಮಾಡಿಸಿದಾರಾ? ನಮ್ಮಿಬ್ರು ಕಂಡ್ರೆ ಅವರಿಗೆ ಆಗೋದಿಲ್ಲ, ನಮ್ಮಿಬ್ರು ಮದುವೆ ಆಗಬಾರ್ದು ಅಂತಲೇ ಈ ರೀತಿ ಎಲ್ಲ ಮಾಡಿದಾರಾ ಅಂತ ಹೇಳಿಬಿಟ್ಟು ಸೀತಾ ಅವರು ತುಂಬಾ ಗಾಬರಿ ಆಗ್ತಾರೆ. ಹಾಗೆ ಸಿಹಿಗೆ ಮನೆ ಹತ್ರನೇ ಇರು, ನಾನು ಹೋಗಿ ಏನಾಗಿದೆ ಅಂತ ನೋಡ್ಕೊಬರ್ತೀನಿ ಅಂತ ಹೇಳ್ತಾರೆ. ಆಗ ಸಿಹಿ, ನಾನು ಸಹ ಬರ್ತೀನಿ, ಫ್ರೆಂಡ್ಗೆ ಏನಾಗಿದೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಬೇಡ, ನಾನು ಹೋಗಿ ನೋಡ್ಕೊಬರ್ತೀನಿ, ನೀನು ಮನೆ ಹತ್ರನೇ ಇರೋ ಅಂತ ಹೇಳಿ ಸೀತಾ ಅವರು ಸಹ ಹೊರಡ್ತಾರೆ. ಮತ್ತೆ ಇಲ್ಲಿ ಸೂರಿ ತಾತ ಶಾಕ್ ಆಗಿರೋದ್ರಿಂದ ಮನೆಯವ್ರಿಗೆಲ್ಲರಿಗೂ ಸಹ ಗಾಬರಿ ಆಗುತ್ತೆ. ಸೂರಿ ತಾತ ಅವರ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಇಲ್ಲಿ ಭಾರ್ಗವಿ ಅವರು ಮಾತ್ರ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾರೆ, ಹೋಗಿರೋ ರಾಮು ಮತ್ತೆ ವಾಪಸ್ ಬರ್ದೆ ಹಾಗೆ ಅಲ್ಲೇ ಸತ್ತೋಗ್ಬಿಡ್ಬೇಕು, ಆಗ ನನಗೂ ಒಂದು ಕೆಲಸ ಕಡಿಮೆ ಆಗುತ್ತೆ. ಮನೆಯವ್ರು ಎಲ್ಲರೂ ಸೇರಿ ನನಗೇನೆ ಮೋಸ ಮಾಡ್ತೀರಾ, ನನಗೆ ಸೇರ್ಬೇಕಾಗಿರೋ ಹಾರನ ಅವಳಿಗೆ ಕೊಡ್ತೀರಾ, ಹಾರನ ನಾನು ಹೇಗೆ ತಗೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೈಕೊಂಡು ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತೆ ಈ ಕೆಲಸ ಮಾಡಿರೋದು ಯಾರು? ಹಾಗಾದರೆ ನಿಜವಾಗ್ಲೂ ರಾಮ್ಗೆ ಆಕ್ಸಿಡೆಂಟ್ ಆಗಿದೆಯಾ, ಅಥವಾ ಭಾರ್ಗವಿನೇ ಹೇಳಿ ಆಕ್ಸಿಡೆಂಟನ್ನು ಮಾಡಿಸಿದಾರಾ, ಅಥವಾ ಏನಾಗಿದೆ ಇಲ್ಲಿ? ಮತ್ತೆ ಏನಾದರೂ ಅಶೋಕ್ ಏನಾದರೂ ರಾಮ್ನ ಕಾಪಾಡ್ತಾರಾ? ಹಾಗಾದರೆ ಏನಾಗಿದೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.